ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಇದಕ್ಕೆ ಬೇಳೆ ಅಥವಾ ಇದಕ್ಕಿದ ಬೇಳೆಯ ಸಾರು ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ, ಸಿಂಪಲಾಗಿ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ಈಗ ನೋಡಿ, ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ತುರ್ಕೊಂಡು ಹಾಕ್ಕೊತಾ ಇದ್ದೀವಿ. ಹಸಿದಾದ್ರೂ ಪರವಾಗಿಲ್ಲ, ಒಣಗಿರೋ ಕೊಬ್ಬರಿ ಆದರೂ ಪರವಾಗಿಲ್ಲ, ನಾವು ಹಸಿದೇ ಹಾಕ್ಕೊತಾ ಇದ್ದೀವಿ. ಈಗ 4ರಿಂದ 5 ಏಲಕ್ಕಿಯನ್ನು ಸಹ ಹಾಕ್ಕೊತಾ ಇದ್ದೀವಿ. 1 ಚಮಚ ಎಳ್ಳು, 1 ಚಮಚ ಗಸಗಸೆಯನ್ನು ಹುರಿದ್ಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ನೋಡಿ, ನುಣ್ಣಕ್ಕೆ ಆಗಿದೆ. ಈಗ ಬಿಸಿನೀರು ಕಾದಿದೆ. ಅರ್ಧ ಕೆಜಿಯಷ್ಟು ಬೇಳೆಯನ್ನು ತೊಗೊಂಡಿದ್ದೀವಿ. ಬಿಸಿನೀರ ತೊಳಿಬೇಕು. ಸ್ವಲ್ಪ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾಳು ಒಂಥರ ಸ್ಮೆಲ್ಲು ಎಲ್ಲ ಏನೂ ಇರೋದಿಲ್ಲ. ಅದರಿಂದ ನಾವು ಬಿಸಿನೀರಲ್ಲೇ ತೊಳ್ಕೊತೀವಿ ಯಾವಾಗಲೂ ಅಷ್ಟೇ, ಸಾರಿಗೆನೂ ಅಷ್ಟೇ, ಏನಕ್ಕೂ ಅಷ್ಟೇ. ಅವರೇ ಬೇಳೆಯನ್ನು, ಇದಕ್ಕಿದ ಬೇಳೆಯನ್ನು ಈಗ ಮುಚ್ಚಳ ಕ್ಲೋಸ್ ಮಾಡಿ ನುಣ್ಣಕ್ಕೆ ಆಗೋವರೆಗೂ ಬೇಯಿಸ್ಕೋಬೇಕು. ಬೆಂದಿದೆ ನೋಡಿ ಇದಕ್ಕಿದ ಬೇಳೆ ಚೆನ್ನಾಗಿ. ಅದನ್ನು ನೀರು ಸ್ವಲ್ಪ ಬಗ್ಸ್ಕೋಬೇಕು, ಸೈಡ್ಗೆ ಬಗ್ಸ್ಕೊಂಡಿದ್ದೀನಿ ನೀರು. ರುಬ್ಕೊಂಡಂಥ ಕೊಬ್ಬರಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀವಿ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೋಬೇಕು. ಚಿಕ್ಕದಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ನೀರು ಜಾಸ್ತಿ ಹಾಕಿದ್ರೆ ನೀರಾಗಿ ಆಗೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಬೆಲ್ಲ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ, ಸರಿ ಹೋಗುತ್ತೆ ನೋಡಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಒಂದು 250 ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀವಿ. ಪುಡಿ ಮಾಡಿಕೊಂಡು ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಿದ್ರೆ ನೀರು ಆಗೋಗುತ್ತೆ ನೋಡಿ. ಚಪಾತಿಗೆ, ಪೂರಿಗೆ, ಇಡ್ಲಿಗೆ ಎಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಸ್ವೀಟ್ ಇದಕ್ಕಿದ ಬೇಳೆ ನೋಡಿ ಆಗಿದೆ. ಈಗ ನೋಡಿ ನುಣ್ಣಕ್ಕೆ ಬೆಂದೋಗಿದೆ, ರೆಡಿ ಆಗಿದೆ ಸ್ವೀಟ್ ಇದಕ್ಕಿದ ಬೇಳೆ.